ಸಿಂಹರಾಶಿ ಈ ದಿವಸ ಒಳ್ಳೆಯ ವಿಚಾರಗಳಿಂದಲೇ ದಿನ ಆರಂಭವಾಗತ್ತೆ ಅನ್ನುವಂಥದ್ದು ಬಹಳ ಸಮಾಧಾನದ ವಿಚಾರ. ನಿಮ್ಮ ಕೆಲಸ ಕಾರ್ಯಗಳ ಗುಣಮಟ್ಟ ಹೆಚ್ಚಾಗುವಂಥದ್ದು, ನಿಮಗೆ ಒಳ್ಳೆಯ ಕೀರ್ತಿ ಬರುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪ್ರಗತಿಯನ್ನು ಸಾಧಿಸೋದಕ್ಕೆ ಅವಕಾಶಗಳಿರತಕ್ಕಂತಹ ದಿವಸ. ಆದರೆ ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಅಲ್ಲಿ ಬೇಕಾಗತ್ತೆ. ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿ ಬೇಕಾಗತ್ತೆ. ಬೇರೆ ಚಟುವಟಿಕೆಗಳನ್ನು ಓದಿಗೆ ಪೂರಕವಾಗಿ ಇಟ್ಕೊಳ್ಬೇಕಾದಂತಹ ಜವಾಬ್ದಾರಿ ಇರುತ್ತೆ. ಹೀಗೆ ಮುಂದುವರೆದರೆ ಅನುಕೂಲ ಅಂತಕ್ಕಂಥದ್ದಿರುತ್ತೆ. ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ಹಾಗೂ ಚಿಕ್ಕ ಮಕ್ಕಳ ಪ್ರೀತಿಗೆ ನಿಮ್ಮ ಸಂತೋಷ ಇರತಕ್ಕಂಥದ್ದು. ದೊಡ್ಡವರು ಚಿಕ್ಕವರು ಯಾವ ಭೇದವೂ ಇಲ್ಲದೆ ಎಲ್ಲರ ಮನಸ್ಸನ್ನು ನೀವು ಗೆಲ್ಲುತ್ತೀರಿ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮನ್ನು ಇಷ್ಟಪಡ್ತಾರೆ ಅಂತಕ್ಕಂಥದ್ದಾಗತ್ತೆ. ಅತ್ಯಂತ ಶುಭವಾದಂತಹ ದಿವಸ. ಎಲ್ಲ ಚಿಂತೆಗಳನ್ನು ದೂರ ಮಾಡಿ, ಯಾವುದನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ನಿರ್ಮಲವಾದಂತಹ ಮನಸ್ಸಿನಿಂದ ಎಲ್ಲ ಕೆಲಸಗಳನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆ ಕಾಡುವಂಥದ್ದಿದೆ. ಆರೋಗ್ಯದ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕಾದಂಥದ್ದು. ಹಿಂದೆ ಯಾವತ್ತೂ ಸೇವಿಸಿದಂತಹ ಆಹಾರ ಅದು ವಿಷಕಾರಿಯಾಗಿ ಪರಿಣಮಿಸಬಹುದು. ಫುಡ್ ಪಾಯ್ಸನ್ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ನಿಮಗೆ ತೊಂದರೆಯನ್ನು ಮಾಡಬಹುದು ಅಂತ ಅರ್ಥ. ಆರೋಗ್ಯ ಸಮಸ್ಯೆಗೆ ಮನೆಮದ್ದನ್ನು ಉಪಯೋಗಿಸಿ ಗುಣಮುಖವಾಗಬಹುದು. ಆದರೆ ಸ್ವಯಂ ವೈದ್ಯ ಬೇಡ, ನೀವೇ ಮಾಡಿಕೊಳ್ಳುವಂಥದ್ದು ಬೇಡ. ಸರಿಯಾಗಿ ಅನುಭವ ಇರತಕ್ಕಂಥವ್ರು, ಒಳ್ಳೆಯ ತಿಳುವಳಿಕೆ ಇರತಕ್ಕಂಥವರಿಂದ ನೀವು ಏನಾದರೂ ಔಷಧಿಯನ್ನು ಸ್ವೀಕಾರ ಮಾಡಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತೆ. ಅಗತ್ಯವಾಗಿ ವಿಶ್ರಾಂತಿಯನ್ನು ಮಾಡಿದರೆ ಬಹಳ ಒಳ್ಳೆಯದು. ಕೆಲವರು ದಿವಸ ವಿಶ್ರಾಂತಿ ಮಾಡೋರು ಇರ್ತಾರೆ, ಅವರಿಗೇನು ಹೇಳಬೇಕಾದಿಲ್ಲ. ಆದರೆ ಯಾರು ಕಠಿಣ ಪರಿಶ್ರಮದಿಂದ ಯಾವಾಗಲೂ ಕೂಡ ಕೆಲಸದಲ್ಲೇ ತೊಡಗಿರ್ತಾರೆ ಅಂಥವ್ರಿಗೆ ಇದರ ಅಗತ್ಯತೆ ಇದೆ ಅನ್ನುವಂಥದ್ದು. ಅಗತ್ಯ ಬಿದ್ದರೆ ಮಾತ್ರ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ವೈದ್ಯರ ಸಲಹೆ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಮೂಕಾಂಬಿಕಾ ದೇವಿಯನ್ನು ಧ್ಯಾನ ಮಾಡಿ, ಆ ಭಗವತಿಯ ಅನುಗ್ರಹದಿಂದ ನಿಮಗಿರತಕ್ಕಂತಹ ಆರೋಗ್ಯ ಸಮಸ್ಯೆ ಆಗ್ಬೋದು, ಬೇರೆ ಬೇರೆ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗಿ ಆಕೆಯ ಅನುಗ್ರಹ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ತುಲಾರಾಶಿ ಕುಟುಂಬದವರು ತೆಗೆದುಕೊಂಡಂತಹ ಒಂದು ನಿರ್ಧಾರ ಇಡೀ ಕುಟುಂಬವನ್ನು ಕಲುಷಿತ ಮಾಡಿಬಿಡುತ್ತೆ. ನೀವಿರುವುದಿಲ್ಲ, ನೀವಿಲ್ಲದೇ ಇರುವಾಗ ಯಾವುದೋ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಅಂತಹ ತೀರ್ಮಾನ ಇಡೀ ಕುಟುಂಬಕ್ಕೆ ಕಪ್ಪು ಚುಕ್ಕಿಯಾಗಿ ಕೆಟ್ಟ ಹೆಸರನ್ನು ತರುವಂಥದ್ದಾಗಬಹುದು. ನಿಮ್ಮ ಕೋಪದ ಮೇಲೆ ಹಿಡ್ತಾ ಇರಲಿ. ನಿಮ್ಮ ತಾಳ್ಮೆ ಬಹಳ ಮುಖ್ಯವಾದಂಥದ್ದು. ಕೋಪದಿಂದ ಅನರ್ಥಗಳಾಗತ್ತೆ. ಮತ್ತೆ ಸರಿಪಡಿಸಲಿಕ್ಕೆ ಆಗದೇ ಇರತಕ್ಕಂತಹ ಕೆಲವು ಘಟನೆಗಳು ಸಂಭವಿಸ್ಬೋದು. ಇದೆಲ್ಲವನ್ನು ಗಮನಿಸಬೇಕಾಗತ್ತೆ. ಯಾವುದೇ ಪರಿಸ್ಥಿತಿಯನ್ನು ವಿಕೋಪಕ್ಕೆ ಹೋಗುವ ಹಾಗೆ ಮಾಡಬೇಡಿ. ಅದನ್ನು ತಡೆಯುವಂತಹ ಪ್ರಯತ್ನ ನಿಮ್ಮದಾಗಿರಲಿ. ಮಕ್ಕಳು ನಿಮ್ಮ ಬಗ್ಗೆ ಬೇಸತ್ತು ಬಹಳ ದೂರವಾಗಬಹುದು. ಅದನ್ನು ಎಚ್ಚರಿಕೆ ವಹಿಸಿ. ಯಾಕೆ ಅಂತಂದರೆ ನಿಮ್ಮ ಸ್ವಭಾವ, ನಡೆ, ನುಡಿ, ಆ ಸಿಟ್ಟು, ಕೋಪದಲ್ಲಿ ವರ್ತಿಸ್ತಕ್ಕಂತಹ ರೀತಿ, ನಿಮ್ಮ ಹೃದಯ ಒಳ್ಳೆಯದೇ ಇರಬಹುದು, ಆದರೆ ನಡ್ಕೊಳ್ಳುವಂತಹ ರೀತಿ ಹೊರಗಿನ ಪ್ರಪಂಚಕ್ಕೆ ಕಾಣುವಂಥದ್ದು ಬಹಳ ಕಾಠಿಣ್ಯವನ್ನು ಹೊಂದಿರುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಮನೆಯವರು ತೆಗೆದುಕೊಂಡಂತಹ ಯಾವ ನಿರ್ಧಾರ ಇದೆ ಅದರ ಬಗ್ಗೆ ಹೆಚ್ಚು ಗಮನ ಇರಲಿ. ಪ್ರತಿ ಕ್ಷಣವೂ ಕೂಡ ಅದನ್ನು ಗಮನಿಸ್ತಾ ಇರಬೇಕಾಗತ್ತೆ. ಕೆಂಪು ಹೂವಿನಿಂದ ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ಅರ್ಚನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಅತಿ ಮುಖ್ಯವಾದಂತಹ ಕೆಲಸ ನಿಮ್ಮ ಬೇಜವಾಬ್ದಾರಿತನದಿಂದ ಕೆಟ್ಟು ಹೋಗ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಕರ್ತವ್ಯ ನಿಷ್ಠೆ ಬಹಳ ಮುಖ್ಯ ಅನ್ನುವಂಥದ್ದು. ಅಗೌರವ, ಹಣದ ನಷ್ಟ ಇವೆಲ್ಲ ಕಾಡ್ತಕ್ಕಂತಹ ಪರಿಸ್ಥಿತಿ ಇದೆ. ನೀವು ತಾಳ್ಮೆ ಪರೀಕ್ಷೆಗೆ ಒಳಗಾಗಬಹುದು. ಪ್ರತಿಯೊಬ್ಬರೂ ಕೂಡ ನಿಮಗಿರ್ತಕ್ಕಂತಹ ತಾಳ್ಮೆಯನ್ನು ಈ ದಿವಸ ಪರೀಕ್ಷೆ ಮಾಡುವಂಥದ್ದಾಗ್ಬೋದು. ಕೋಪವನ್ನು ನೀವು ತರಿಸಿಕೊಳ್ಳಿಲ್ಲ, ಕೋಪ ನಿಮಗೆ ಬರಲಿಲ್ಲ ಅಂತಾದರೆ ನಿಜವಾಗಿ ನೀವು ಕೋಪವನ್ನು ಗೆದ್ದಿದ್ದೀರಿ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುವಂಥದ್ದು. ಮಾತೆಯರು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಇವತ್ತು ಮನೆಯಲ್ಲಿ ವ್ಯಕ್ತಪಡಿಸದೇ ಇದ್ದರೆ ಬಹಳ ಒಳ್ಳೆಯದು. ಹೇಳ್ಕೊಳ್ಳದೇ ಇದ್ದರೆ ಬಹಳ ಒಳ್ಳೆಯದು. ಯಾವುದೂ ಕೂಡ ನಡೆಯೋದಿಲ್ಲ ಈ ದಿವಸ. ಹಾಗಾಗಿ ಮಾತಾಡಿ ಹೇಳಿ ಸುಮ್ಮನೆ ನಿಷ್ಠುರ ಆಗುವಂಥದ್ದು, ಜಗಳಕ್ಕೆ ಕಾರಣ ಆಗುವಂಥದ್ದು ಖಂಡಿತವಾಗಿ ಬೇಡ. ಹಿಂದೆ ಖರೀದಿ ಮಾಡಿದಂತಹ ವಸ್ತುವಿನಿಂದ ನಿಷ್ಠುರಕ್ಕೆ ಒಳಗಾಗ್ತೀರಿ. ಯಾವತ್ತೋ ವಸ್ತುವನ್ನು ಖರೀದಿ ಮಾಡಿರ್ತೀರಿ, ಮನೆಯಲ್ಲಿ ಹೇಳಿರೋದಿಲ್ಲ,
ಇವತ್ತು ಆ ವಿಷಯ ಪ್ರಸ್ತಾಪಕ್ಕೆ ಬಂದಾಗ ನೀವು ನಿಷ್ಠುರವಾಗ್ತೀರಿ. ಶಿವಲಿಂಗಕ್ಕೆ ತುಂಬೆ ಹೂವಿನಿಂದ ಅರ್ಚನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.